ಸ್ನೇಹಿತರೆ, ನಿಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಜೀವಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಇನ್ನು ಹೆಚ್ಚಿನ ಒಂದು ಪ್ರಶ್ನೆಗಳನ್ನು ನಾವು ನೋಡ್ಕೊಳ್ತಾ ಹೋಗೋಣ. ಅತಿ ಮುಖ್ಯವಾಗಿರ್ತಕ್ಕಂಥ ಒಂದು ಪ್ರಶ್ನೆಗಳು ಇರ್ತವೆ. ಅದಕ್ಕಾಗಿ ಎಲ್ಲರೂ ಕೂಡ ನೀವು ಈ ಒಂದು ತರಗತಿಗಳನ್ನು ಸಂಪೂರ್ಣವಾಗಿ ಸ್ಕಿಪ್ ಮಾಡದೆ ನೋಡ್ತಾ ಹೋಗಬೇಕು. ನಿನ್ನೆ ತರಗತಿಗಳಲ್ಲಿ 20 ಪ್ರಶ್ನೆ ನೋಡಿದ್ದೇವೆ. ಇವತ್ತು 21ನೇ ಪ್ರಶ್ನೆ ನೋಡಿ. ಏನಪ್ಪ ಅಂತ ಅಂದರೆ, ಬ್ಯಾಸಿಲಸ್ ಬ್ಯಾಕ್ಟೀರಿಯಾ ಏನಿದೆ ಇದು ಯಾವ ಆಕಾರದಲ್ಲಿ ಇರ್ತಕ್ಕಂತಹದ್ದು ಅಂತ ಬ್ಯಾಸಿಲಸ್ ಅಂತ ನಾವು ಕರಿತೇವೆ. ಈ ಒಂದು ಬ್ಯಾಕ್ಟೀರಿಯಾದ ಒಂದು ಶೇಪ್ ಬ್ಯಾಕ್ಟೀರಿಯಾ ಅಥವಾ ಯಾವ ಒಂದು ಆಕಾರದ ಒಂದು ಬ್ಯಾಕ್ಟೀರಿಯಾದಲ್ಲಿ 3 ವಿಂಗಡಣೆ ಮಾಡಿರ್ತಾರೆ. ಆ ಒಂದು ಬ್ಯಾಕ್ಟೀರಿಯಾದಲ್ಲಿ ಬ್ಯಾಸಿಲಸ್ ಎಂಬತಕ್ಕಂಥ ಒಂದು ಬ್ಯಾಕ್ಟೀರಿಯಾಗಳು ಯಾವ ಆಕಾರದಲ್ಲಿ ಕಂಡು ಬರ್ತವೆ ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಿದರೆ ನೋಡಿ, ದಂಡಾಕಾರ ಇದೆ, ಅರ್ಧ ಚಂದ್ರಾಕೃತಿ ಅಂತ ಇದೆ, ಸುರುಳಿ ಆಕಾರ ಅಂತ ಇದೆ, ಮತ್ತು ಯಾವುದು ಅಲ್ಲ ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ನೋಡ್ಬೋದು ನೀವು. ಬ್ಯಾಸಿಲಸ್ ಬ್ಯಾಕ್ಟೀರಿಯಾ ಏನಿದೆ ಅದು ದಂಡಾಕಾರದಲ್ಲಿ ಇರ್ತಕ್ಕಂಥ ಒಂದು ಬ್ಯಾಕ್ಟೀರಿಯಾ ಅಥವಾ ರಾಡ್ ಶೇಪ್ಡ್ ಬ್ಯಾಕ್ಟೀರಿಯಾಸ್ ಅಂತ ನಾವು ಕರಿತೇವೆ. ರಾಡ್ ಶೇಪ್ ಅಂತ ಅಂದರೆ ನಿಮ್ಮ ಒಂದು ರಾಡ್ ಏನಾದರೂ ಇತ್ತು ಅಂತ ಅಂದರೆ, ಅಥವಾ ಕಬ್ಬಿಣದ ಒಂದು ರಾಡ್ ನೋಡಿರ್ತೀರ, ಆ ಒಂದು ರಾಡ್ ಶೇಪ್ ಬ್ಯಾಕ್ಟೀರಿಯಾವನ್ನು ನಾವು ಬ್ಯಾಸಿಲಸ್ ಬ್ಯಾಕ್ಟೀರಿಯಾ ಅಂತ ನಾವು ಕರಿತಕ್ಕಂತಹದ್ದು. ಅದೇ ರೀತಿ ಮುಂದಿನ ಒಂದು ಪ್ರಶ್ನೆಗೆ ಬರೋದಾದರೆ ನೋಡಿ, ವಿಬ್ರಿಯೋ ಎಂಬತಕ್ಕಂಥ ಒಂದು ಬ್ಯಾಕ್ಟೀರಿಯಾ ಯಾವ ಆಕಾರದಲ್ಲಿ ಕಂಡು ಬರುತ್ತೆ ಅಂತ ಇಲ್ಲಿ ಪ್ರಶ್ನೆ. ವಿಬ್ರಿಯೋ ಎಂಬತಕ್ಕಂಥ ಒಂದು ಬ್ಯಾಕ್ಟೀರಿಯಾ ಯಾವ ಆಕಾರದಲ್ಲಿ ಇರ್ತವೆ ಅಂತ ನೋಡಿ. ಇಲ್ಲೂ ಕೂಡ ದಂಡಾಕೃತಿ ಅಂತ ಇದೆ, ಅರ್ಧ ಚಂದ್ರಾಕೃತಿ ಅಂತ ಇದೆ, ಸುರುಳಿ ಆಕಾರ ಮತ್ತು ಯಾವುದು ಅಲ್ಲ ಅಂತ 4 ಕೊಟ್ಟಿದ್ದಾರೆ. ನೋಡಿ, ವಿಬ್ರಿಯೋ ಎಂಬತಕ್ಕಂಥದ್ದನ್ನು ನಾವು ಇಂಗ್ಲೀಷ್ನಲ್ಲಿ ಕಾಮಾ ಶೇಪ್ಡ್ ಅಂತ ನಾವು ಕರಿತೇವೆ. ಅಂದರೆ ನೀವು ಕಾಮ ಯಾವ ರೀತಿ ಹಾಕ್ತೀರಾ, ಆ ಒಂದು ಕಾಮಾ ಶೇಪ್ಡ್ ಬ್ಯಾಕ್ಟೀರಿಯಾಗಳನ್ನು ನಾವು ವಿಬ್ರಿಯೋ ಅಂತ ನಾವು ಕರಿತೇವೆ. ಇಲ್ಲಿ ಅರ್ಧ ಚಂದ್ರಾಕೃತಿ ಅಂತ, ಕನ್ನಡದಲ್ಲಿ ಅರ್ಧ ಚಂದ್ರಾಕೃತಿ ಆಕಾರದಲ್ಲಿ ಈ ಒಂದು ವಿಬ್ರಿಯೋ ಎಂಬತಕ್ಕಂತಹ ಒಂದು ಬ್ಯಾಕ್ಟೀರಿಯಾ ನಿಮಗೆ ಕಂಡು ಬರ್ತಕ್ಕಂತಹದ್ದು. ಅದೇ ರೀತಿ 3ನೇ ಪ್ರಶ್ನೆ ನೋಡೋದಾದರೆ, ಸ್ಪೈರಲ್ ಬ್ಯಾಕ್ಟೀರಿಯಾ ಅಂತ, ಸ್ಪೈರಲ್ ಶೇಪ್ಡ್ ಬ್ಯಾಕ್ಟೀರಿಯಾಗಳನ್ನು ಯಾವ ಆಕಾರದಲ್ಲಿ ಕಂಡು ಬರುತ್ತೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಇಲ್ಲೂ ಕೂಡ 3 ಕೊಟ್ಟಿದ್ದೇನೆ ನೋಡಿ. ದಂಡಾಕಾರ, ಅರ್ಧ ಚಂದ್ರಾಕೃತಿ ಮತ್ತು ಸುರುಳಿ ಆಕಾರ ಅಂತ ನೋಡಿ. ಸುರುಳಿ ಆಕಾರದಲ್ಲಿ ಈ ಒಂದು ಸ್ಪೈರಲ್ ಶೇಪ್ಡ್ ಅಂತ ನಾವು ಕರಿತೇವೆ. ಸ್ಪೈರಲ್ ಅಂತ ನೀವು ನೋಡ್ಬೋದು. ಸ್ಪೈರಲ್ ಬೈಂಡಿಂಗ್ ಅಂತ ಎಲ್ಲರೂ ಕೂಡ ಮಾಡಿಸಿರ್ತೀರ ನಿಮ್ಮ ಒಂದು ಕ್ಲಾಸಸ್ಗಳಲ್ಲಿ, ಅಥವಾ ನೀವು ಏನಾದರೂ ಓದ್ತಾ ಇದ್ದರೆ ಸ್ಪೈರಲ್ ಬೈಂಡ್ ಅಂತ ನೀವೆಲ್ಲರೂ ಕೂಡ ಕೇಳಿರ್ತೀರ. ನೀವು A4 ಶೀಟ್ಗಳನ್ನು ಸ್ಪೈರಲ್ ಬೈಂಡಿಂಗ್ ಮಾಡಿಕೊಂಡು ನೀವು ಕೂಡ ಎಕ್ಸಾಮ್ಗಳಿಗೆ ಪ್ರಿಪರೇಷನನ್ನು ಮಾಡಬೇಕಾದ್ರೆ ನೋಟ್ಸನ್ನು ಬರ್ಕೊಳ್ಳೋದಕ್ಕೆ ನೀವು ಅದನ್ನು ಯೂಸ್ ಮಾಡಿರ್ತೀರ. ಆ ಒಂದು ಸ್ಪೈರಲ್ ಶೇಪ್ಡ್ ಬ್ಯಾಕ್ಟೀರಿಯಾಗಳನ್ನು ಯಾವ ಒಂದು ಆಕಾರದಲ್ಲಿ ಇರ್ತವೆ ಅಂತ ಇಲ್ಲಿ ಕೇಳಿದರೆ ಅದು ಸುರುಳಿ ಆಕಾರದಲ್ಲಿ ನಿಮಗೆ ಕಂಡು ಬರ್ತಕ್ಕಂತಹದ್ದು. ಸುರುಳಿ ಆಕಾರ ಸರಿಯಾದ ಉತ್ತರ. ಓಕೆನಾ. ಅದೇ ರೀತಿ ಮುಂದಿನ ಪ್ರಶ್ನೆಗೆ ಬರೋದಾದರೆ ನೋಡಿ, ಟೈಫಾಯ್ಡ್ ಎಂಬತಕ್ಕಂಥ ಒಂದು ಬ್ಯಾಕ್ಟೀರಿಯಾ ಅಥವಾ ಟೈಫಾಯ್ಡ್ ಎಂಬತಕ್ಕಂತಹ ಒಂದು ರೋಗ ಯಾವ ಬ್ಯಾಕ್ಟೀರಿಯಾಯಿಂದ ಬರ್ತಕ್ಕಂತಹ ಒಂದು ರೋಗ ಆಗಿದೆ ಅಂತ. ಟೈಫಾಯ್ಡ್ ಎಂಬತಕ್ಕಂಥದ್ದು ನೋಡಿ, ಕ್ಲಾಸ್ಟ್ರಿಡಿಯಂ ಟೇಟಾನಿ ಇದೆ, ಸಾಲ್ಮೊನೆಲ್ಲಾ ಟೈಫಿ ಇದೆ, ಬ್ಯಾಸಿಲಸ್ ಆಂಥ್ರಾಸಿಸ್ ಇದೆ, ಮತ್ತು ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ. ನೋಡಿ, ಟೈಫಾಯ್ಡ್ ಎಂಬತಕ್ಕಂತಹ ಒಂದು ರೋಗ ಏನಿದೆ ಇದು ಸಾಲ್ಮೊನೆಲ್ಲಾ ಟೈಫಿ ಎಂಬತಕ್ಕಂತಹ ಒಂದು ಬ್ಯಾಕ್ಟೀರಿಯಾದಿಂದ ಬರ್ತಕ್ಕಂತಹ ಒಂದು ರೋಗ ಆಗಿರ್ತಕ್ಕಂತಹದ್ದು. ಆಪ್ಷನ್ ಬಿ, ಸಾಲ್ಮೊನೆಲ್ಲಾ ಟೈಫಿ ಸರಿಯಾದ ಉತ್ತರ. ಅದೇ ರೀತಿ ಮುಂದಿನ ಪ್ರಶ್ನೆಗೆ ಬರೋದಾದರೆ, ಟೈಫಾಯ್ಡ್ ಎಂಬತಕ್ಕಂಥ ಇದೇ ಸೇಮ್ ಕ್ವಶನ್ ಇದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿ, ಸಿಡುಬು ರೋಗಕ್ಕೆ ಲಸಿಕೆ ಕಂಡುಹಿಡಿದವರು ಇಲ್ಲಿ ಯಾರು ಅಂತ ಕೇಳಿದರೆ ಸಿಡುಬು ರೋಗಕ್ಕೆ ಲಸಿಕೆಯನ್ನು ಕಂಡುಹಿಡಿದವರು ಯಾರು ಅಂತ. ಸಿಡುಬನ್ನು ನಾವು ಇಂಗ್ಲೀಷ್ನಲ್ಲಿ ಸ್ಮಾಲ್ ಪಾಕ್ಸ್ ಅಂತ ನಾವು ಕರಿತೇವೆ. ಈ ಒಂದು ಸ್ಮಾಲ್ ಪಾಕ್ಸ್ ಎಂಬತಕ್ಕಂತಹ ಒಂದು ರೋಗಕ್ಕೆ ಲಸಿಕೆಯನ್ನು ಕಂಡುಹಿಡಿದವರು ಯಾರು ಅಂತ ಕೇಳಿದರೆ ನೋಡಿ, ಎಡ್ವರ್ಡ್ ಜೆನ್ನರ್ ಇದ್ದಾರೆ, ಲೂಯಿಸ್ ಪ್ಯಾಸ್ಚರ್, ಜೋನಾಸ್ ಇಸ್ಮಾಲ್, ಮತ್ತು ಇಸ್ಕಾಲ್ ಆಗಬೇಕು, ಇಸ್ಮಾಲ್ ಆಗಿದೆ, ಮತ್ತು ರೊನಾಲ್ಡ್ ರಾಸ್ ಅಂತ 4 ಸೈಂಟಿಸ್ಟ್ಗಳನ್ನು ಕೊಟ್ಟಿದ್ದಾರೆ. ನೋಡಿ, ಸಿಡುಬು ರೋಗಕ್ಕೆ ಲಸಿಕೆಯನ್ನು ಕಂಡುಹಿಡಿದವರು ಯಾರಪ್ಪ ಅಂತ ಅಂದರೆ ಎಡ್ವರ್ಡ್ ಜೆನ್ನರ್ ಅವರು ಇಲ್ಲಿ ಈ ಒಂದು ರೋಗಕ್ಕೆ ಲಸಿಕೆಯನ್ನು ಇಲ್ಲಿ ಕಂಡುಹಿಡಿದಿರ್ತಾರೆ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡ್ಬೋದು, ಪೋಲಿಯೋ ರೋಗಕ್ಕೆ ಲಸಿಕೆ ಕಂಡುಹಿಡಿದವರು ಯಾರು ಅಂತ ಕೇಳ್ಬೋದು. ಯಾಕೆಂದರೆ ಇತ್ತೀಚೆಗೆ ಪೋಲಿಯೋ ಲಸಿಕೆಗೆ ಸಂಬಂಧಪಟ್ಟಂತೆ ನ್ಯೂಸ್ ಇದೆ, ಅದಕ್ಕಾಗಿ ಈ ಒಂದು ಪ್ರಶ್ನೆಯನ್ನು ಮಾಡಿದ್ದೇನೆ. ಪೋಲಿಯೋ ಲಸಿಕೆಯನ್ನು ಕಂಡುಹಿಡಿದವರು ಈ ಒಂದು ರೋಗಕ್ಕೆ ಲಸಿಕೆಯನ್ನು ಕಂಡುಹಿಡಿದವರು ಯಾರಪ್ಪ ಅಂತ ಕೇಳಿದರೆ ಅವರು ಜೋನಾಸ್ ಇಸ್ಕಾಲ್ ಎಂಬತಕ್ಕಂಥ ವ್ಯಕ್ತಿ ಈ ಒಂದು ಪೋಲಿಯೋ ಲಸಿಕೆಯನ್ನು ಕಂಡುಹಿಡಿದಿರ್ತಾರೆ. ಅದೇ ರೀತಿ ಮುಂದಿನ ಪ್ರಶ್ನೆಗೆ ಬರೋದಾದರೆ, ಟ್ರಿಪಲ್ ಆ್ಯಂಟಿಜನ್ ಎಂದು ಯಾವುದನ್ನು ಕರೆಯುತ್ತಾರೆ ಅಂತ. ಟ್ರಿಪಲ್ ಆ್ಯಂಟಿಜನ್ ಅಂತ ಯಾವುದನ್ನು ಕರೆಯುತ್ತಾರೆ ಅಂತ ಇಲ್ಲಿ ಕೇಳಿದರೆ ನೀವು ಕೇಳಿರ್ಬೋದು DPT
DPT ಅಂತ ನಾವು ಕರೆದಿರ್ತೇವೆ. ಈ ಒಂದು DPTಗಳನ್ನು ಟ್ರಿಪಲ್ ಆ್ಯಂಟಿಜೆನ್ ಅಂತ ನಾವು ಕರಿತೇವೆ. ಹಾಗಾದರೆ ಅವು ಯಾವ್ಯಾವುದು ಅಂತ ಅಂದರೆ ಡಿಪ್ತೀರಿಯಾ, ಪರ್ಟೂಸಿಸ್ ಮತ್ತು ಟೆಟಾನಸ್ ಅಂತ. ಡಿಪ್ತೀರಿಯಾ, ಪರ್ಟೂಸಿಸ್ ಮತ್ತು ಟೆಟಾನಸ್ ಎಂಬತಕ್ಕಂಥ ಒಂದು ರೋಗಗಳನ್ನು ಟ್ರಿಪಲ್ ಆ್ಯಂಟಿಜೆನ್ ಅಂತ ನಾವು ಇಲ್ಲಿ ಕರಿತಕ್ಕಂಥದ್ದು. ಆಪ್ಷನ್ 1, ಆಪ್ಷನ್ ಎ ಡಿಪ್ತೀರಿಯಾ, ಪರ್ಟೂಸಿಸ್ ಮತ್ತು ಇಲ್ಲಿ ಟೆಟಾನಸ್ ಎಂಬತಕ್ಕಂಥದ್ದು. ಓಕೆನಾ, ಅರ್ಥ ಆಯ್ತಾ? ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡಿ, ಪೆನಿಸಿಲಿನ್ ಅನ್ನು ಕಂಡುಹಿಡಿದಿರ್ತಕ್ಕಂತಹ ಒಂದು ವಿಜ್ಞಾನಿ ಯಾರು ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ, ಪೆನಿಸಿಲಿನ್ ಅನ್ನು ಕಂಡುಹಿಡಿದಿರ್ತಕ್ಕಂತಹ ಒಂದು ವಿಜ್ಞಾನಿ ಇಲ್ಲಿ ಯಾರು ಅಂತ ನೋಡಿ, ಅಲೆಕ್ಸಾಂಡರ್ ಫ್ಲೆಮಿಂಗ್ ಅವರು. ಅಲೆಕ್ಸಾಂಡರ್ ಫ್ಲೆಮಿಂಗ್ ಅವರು ಈ ಒಂದು ಪೆನಿಸಿಲಿನ್ ಅನ್ನು ಕಂಡುಹಿಡಿದಿರ್ತಕ್ಕಂಥ ಒಂದು ವಿಜ್ಞಾನಿ ಆಗಿರ್ತಾರೆ. ಆಪ್ಷನ್ 1 ಇಲ್ಲಿ ಸರಿಯಾದ ಉತ್ತರ ಆಗಿರ್ತಕ್ಕಂತಹದ್ದು. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡಿ, ಕೆಳಗಿನವುಗಳಲ್ಲಿ ಯಾವುದರಲ್ಲಿ ಪತ್ರಹರಿತು ಇರುವುದಿಲ್ಲ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ, ಪತ್ರಹರಿತು ಯಾವುದರಲ್ಲಿ ಇರೋದಿಲ್ಲ ಅಂತ ನೋಡಿ. ವೆರಿ ವೆರಿ ಇಂಪಾರ್ಟೆಂಟ್ ಇದು ನೋಡಿ. ಪತ್ರಹರಿತು ಯಾವುದರಲ್ಲಿ ಇರಲ್ಲ ಅಂತ ಅಂದರೆ ನಿಮಗೆ ಫಂಗೈ ಅಂತ ನಾವು ಕರಿತೇವೆ ಅಥವಾ ಶಿಲೀಂಧ್ರಗಳು ಅಂತ ನಾವು ಕರಿತೇವೆ. ಈ ಒಂದು ಶಿಲೀಂಧ್ರಗಳಲ್ಲಿ ಈ ಒಂದು ಪತ್ರಹರಿತು ನಿಮಗೆ ಕಂಡುಬರೋದಿಲ್ಲ. ಇಲ್ಲಿ ಆಪ್ಷನ್ಗಳನ್ನು ನೋಡಿ, ಈಸ್ಟ್ ಇದೆ, ಬೂಸ್ಟ್ ಇದೆ ಮತ್ತು ನಾಯಿ ಕೊಡೆ ಅಂತ ಕೊಟ್ಟಿದ್ದಾರೆ. ಇವು 3 ಕೂಡ ಶಿಲೀಂಧ್ರಗಳು ಅಥವಾ ಫಂಗೈಯಲ್ಲಿ ಕಂಡು ಬರ್ತಕ್ಕಂಥದ್ದು. ಹಾಗಾಗಿ ಮೇಲಿನ ಎಲ್ಲವೂ ಏನು ಸರಿಯಾದ ಉತ್ತರ, ಮೇಲಿನ ಎಲ್ಲವೂ ಆಗಿರ್ತದೆ. ಆಪ್ಷನ್ ಡಿ. ಈಸ್ಟ್ನಲ್ಲೂ ಕೂಡ ಇರೋದಿಲ್ಲ, ಬೂಸ್ಟ್ನಲ್ಲೂ ಕೂಡ ಇರೋದಿಲ್ಲ, ನಾಯಿ ಕೊಡೆಯಲ್ಲೂ ಅಥವಾ ಅಣಬೆಯಲ್ಲೂ ಕೂಡ ಇಲ್ಲಿ ನಿಮಗೆ ಕಂಡು ಬರಲ್ಲ. ಹಾಗಾಗಿ ಆಪ್ಷನ್ ಡಿ ಮೇಲಿನ ಎಲ್ಲವೂ ಇಲ್ಲಿ ಸರಿಯಾದ ಉತ್ತರ ಆಗಿರ್ತಕ್ಕಂತಹದ್ದು. ಅದೇ ರೀತಿ ಮುಂದಿನ ಒಂದು ಪ್ರಶ್ನೆಗಳನ್ನು ನೋಡಿ, ಕಂದು ಬಣ್ಣದ ಒಂದು ಶೈವಲಗಳಲ್ಲಿ ಗ್ಸಾಂಥೋಫಿಲ್ ಎಂಬತಕ್ಕಂತಹ ಒಂದು ವರ್ಣಕ ಇಲ್ಲಿ ಕಂಡು ಬರ್ತಕ್ಕಂಥದ್ದು. ಗ್ಸಾಂಥೋಫಿಲ್ ವರ್ಣಕ ಎಲ್ಲಿಯಪ್ಪ ಕಂಡು ಬರುತ್ತೆ ಅಂತ ಅಂದರೆ ಅದು ಕಂದು ಬಣ್ಣದ ಒಂದು ಶೈವಲಗಳಲ್ಲಿ, ಆಲ್ಗೆ ಅಂತ ನಾವು ಕರಿತೇವೆ ಇಂಗ್ಲೀಷ್ನಲ್ಲಿ, ಕನ್ನಡದಲ್ಲಿ ಶೈವಲಗಳು ಅಂತ ನಾವು ಇಲ್ಲಿ ಕರಿತಕ್ಕಂಥದ್ದು. ಈ ಒಂದು ಗ್ಸಾಂಥೋಫಿಲ್ ವರ್ಣಕ ಇಲ್ಲಿ ಯಾವುದರಲ್ಲಿ ಬರುತ್ತೆ ಅಂತಂದರೆ ಬ್ರೌನ್ ಆಲ್ಗೆನಲ್ಲಿ ಕಂಡು ಬರ್ತದೆ. ಅದೇ ಇಲ್ಲಿ ಗ್ರೀನ್ ಆಲ್ಗೆನಲ್ಲಿ ಏನಪ್ಪ ಕಂಡು ಬರುತ್ತೆ ಅಂತಂದರೆ ಕ್ಲೋರೋಫಿಲ್ ಎಂಬತಕ್ಕಂಥ ಒಂದು ವರ್ಣಕ ಇಲ್ಲಿ ಈ ಒಂದು ಗ್ರೀನ್ ಆಲ್ಗೆನಲ್ಲಿ ಅಥವಾ ಹಸಿರು ಶೈವಲಗಳಲ್ಲಿ ಕಂಡು ಬರ್ತಕ್ಕಂತಹದ್ದು. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡಿ, ನರವ್ಯೂಹದ ಬಗ್ಗೆ ಅಧ್ಯಯನ ಮಾಡುವುದನ್ನು ಏನಪ್ಪ ಅಂತ ಕರೀತಾರೆ ಅಂತ ಅಂದರೆ ಇಲ್ಲಿ ನ್ಯೂರೋಲಜಿ ಅಂತ ಇಲ್ಲಿ ಕರಿತಕ್ಕಂಥದ್ದು. ನ್ಯೂರೋಲಜಿ ಅಂತ ಇಲ್ಲಿ ಕರಿತಕ್ಕಂತಹದ್ದು. ಅದೇ ರೀತಿ ಮೆದುಳು ಮತ್ತು ಮೆದುಳು ಬಳ್ಳಿಯ ಸುತ್ತಲೂ ಕಂಡು ಬರ್ತಕ್ಕಂಥ ಪೊರೆಯನ್ನು ಏನೆಂದು ಕರೆಯುತ್ತಾರೆ ಅಂತ ಕೇಳಿದರೆ ಇಲ್ಲಿ ಮೆನಂಜಸ್ ಅಂತ ನಾವು ಇದನ್ನು ಕರಿತೇವೆ. ಮೆದುಳು ಮತ್ತು ಮೆದುಳು ಬಳ್ಳಿಯ ಒಂದು ಸುತ್ತಲೂ ಇರ್ತಕ್ಕಂಥ ಒಂದು ಪೊರೆಯನ್ನು ಮೆನಂಜಸ್ ಅಂತ ನಾವು ಇಲ್ಲಿ ಕರಿತಕ್ಕಂತಹದ್ದು. ಅದೇ ರೀತಿ ಇಲ್ಲಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ, ನವಜಾತ ಶಿಶುವಿನ ಮೆದುಳಿನ ತೂಕ ಎಷ್ಟು ಇರುತ್ತೆ ಅಂತ ಇಲ್ಲಿ ಪ್ರಶ್ನೆ ಬರಬಹುದು. ನೋಡಿ, ನವಜಾತ ಶಿಶು ಅಥವಾ ಇಲ್ಲ ಅಂತಾರೆ ಆಗತಾನೆ ಹುಟ್ಟಿದಂಥ ಒಂದು ಮಗುವಿನ ಅಥವಾ ಶಿಶುವಿನ ಮೆದುಳಿನ ತೂಕ ಎಷ್ಟು ಇರುತ್ತೆ ಅಂತ ಅಂದರೆ 350 ಗ್ರಾಮ್ ನಿಮಗೆ ಇಲ್ಲಿ ಈ ಒಂದು ತೂಕ ಇಲ್ಲಿ ಕಂಡು ಬರ್ತಕ್ಕಂತಹದ್ದು. ಅದೇ ರೀತಿ ಮುಂದಿನ ಪ್ರಶ್ನೆ, ಮೆದುಳಿನ ಅತ್ಯಂತ ದೊಡ್ಡ ಭಾಗ ಯಾವುದು ಅಂತ ಇಲ್ಲಿ ಕೇಳಿದರೆ ತುಂಬ ಇಂಪಾರ್ಟೆಂಟ್ ಇದು ಕೂಡ. ಮೆದುಳಿನ ಅತ್ಯಂತ ದೊಡ್ಡ ಭಾಗ ಯಾವುದಪ್ಪ ಅಂತ ಅಂದರೆ ಆ ಸೆರಬ್ರಮ್ ಎಂಬತಕ್ಕಂಥದ್ದು. ಸೆರಬ್ರಮ್ ಎಂಬತಕ್ಕಂಥದ್ದು ಮೆದುಳಿನ ಅತ್ಯಂತ ಒಂದು ದೊಡ್ಡ ಭಾಗ ಇಲ್ಲಿ ಆಗಿರ್ತದೆ. ಅದೇ ರೀತಿ ಮುಂದಿನ ಪ್ರಶ್ನೆ, ಮಾನವನ ಒಂದು ರಕ್ತ ಹೆಪ್ಪುಗಟ್ಟಲು ಎಷ್ಟು ಅವಧಿ ಬೇಕು ಅಂತ. ವೆರಿ ಇಂಪಾರ್ಟೆಂಟ್ ಅಂದರೆ ತುಂಬ ಇಂಪಾರ್ಟೆಂಟು, ಪಕ್ಕಾ ಪ್ರಶ್ನೆಗಳು ಬರ್ತವೆ. ಮಾನವನ ಒಂದು ರಕ್ತ ಹೆಪ್ಪುಗಟ್ಟಲು ಎಷ್ಟು ಅವಧಿ ಬೇಕು ಅಂತ ಕೇಳಿದರೆ ಎಷ್ಟು ಅವಧಿ ಬೇಕಪ್ಪ ಅಂತಂದರೆ 2 ನಿಮಿಷಗಳ ಒಂದು ಕಾಲಾವಕಾಶ ಬೇಕಾಗಿರ್ತಕ್ಕಂಥದ್ದು. ಆಪ್ಷನ್ 1 2 ನಿಮಿಷ. ಎಲ್ಲರೂ ಕೂಡ 5 ನಿಮಿಷ ಹಾಕಿಬಿಡ್ತೀರಾ, ನೋಡ್ಕೊಳ್ಳಿ ಒಂದ್ಸಲಿ. 2 ನಿಮಿಷ ಇಲ್ಲಿ ಕಾಲಾವಧಿ ಇಲ್ಲಿ ಬೇಕಾಗಿರ್ತಕ್ಕಂತಹದ್ದು. ಅದೇ ರೀತಿ ಮುಂದಿನ ಪ್ರಶ್ನೆ, ಮಾನವನ ಒಂದು ರಕ್ತದ pH ಎಷ್ಟು ಇರಬೇಕು ಅಂತ. ಮಾನವನ ಒಂದು ರಕ್ತದ pH ಎಷ್ಟು ಇರಬೇಕು ಅಂತ ಇಲ್ಲಿ ಕೇಳಿದರೆ ಇಲ್ಲಿ ಆಪ್ಷನ್ ಬಿ ನೋಡಿ 7.4 ಈ ಒಂದು ಮಾನವನ ರಕ್ತದ pH ಇಷ್ಟು ಇರಬೇಕಾಗಿರ್ತಕ್ಕಂಥದ್ದು. ಇಷ್ಟು ಇಲ್ಲ ಅಂತ ಅಂದರೆ ಮಾನವನ ರಕ್ತ ಅಸಿಡಿಕ್ ಅಥವಾ ಬೇಸಿಕ್ pHನಲ್ಲಿ ಹೋದರೆ ನಿಮಗೆ ಏನಪ್ಪ ಆಗುತ್ತೆ ಅಂತ BP ಆಗಿರ್ಬೋದು ಮತ್ತು ಬೇರೆ ಬೇರೆ ಶುಗರ್ ಆಗಿರ್ಬೋದು, ಈ ರೀತಿಯಾಗಿ ಕಾಯಿಲೆಗಳು ನಿಮಗೆ ಕಂಡು ಬರ್ತವೆ ಅಂತ ನಾವು ಹೇಳಬಹುದು. ಓಕೆನಾ. ಅದೇ ರೀತಿಯಲ್ಲಿ ಇದು ಕೂಡ ಸೇಮ್ ಪ್ರಶ್ನೆ ಇದೆ 36, 37. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿ 38, ರಕ್ತ ಹೆಪ್ಪುಗಟ್ಟಲು ಸಹಾಯಕ ಆಗ್ತಕ್ಕಂಥ ಖನಿಜ ಯಾವುದು ಅಂತ ಕೇಳಿದರೆ ವೆರಿ ವೆರಿ ಇಂಪಾರ್ಟೆಂಟ್ ಇದು ಕೂಡ. ಕ್ಯಾಲ್ಶಿಯಂ ಎಂಬತಕ್ಕಂಥದ್ದು. ಕ್ಯಾಲ್ಶಿಯಂ ಎಂಬತಕ್ಕಂಥದ್ದು ಈ ಒಂದು ರಕ್ತ ಹೆಪ್ಪುಗಟ್ಟಲು ಸಹಾಯಕ ಆಗ್ತಕ್ಕಂಥ ಒಂದು ಖನಿಜ ಆಗಿರ್ತಕ್ಕಂಥದ್ದು. ಆಪ್ಷನ್ 1 ಕ್ಯಾಲ್ಶಿಯಂ ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡಿ,
ಕೆಂಪು ರಕ್ತ ಕಣಗಳನ್ನು ಏನೆಂದು ಕರೆಯುತ್ತಾರೆ ಅಂತ ಇಲ್ಲಿ ಪ್ರಶ್ನೆ ಇದೆ. ವೆರಿ ಇಂಪಾರ್ಟೆಂಟ್ ಇದು ಕೂಡ. ಕೆಂಪು ರಕ್ತ ಕಣಗಳನ್ನು ಏನೆಂದು ಕರೀತಾರಪ್ಪ ಅಂತ ಅಂದರೆ ಎರಿಥ್ರೋಸೈಟ್ಗಳು ಅಂತ ನಾವು ಇಲ್ಲಿ ಕರಿತೇವೆ. ಕೆಂಪು ರಕ್ತ ಕಣಗಳನ್ನು ಎರಿಥ್ರೋಸೈಟ್ಗಳು ಅಂತ ನಾವು ಇಲ್ಲಿ ಕರೀತಕ್ಕಂಥದ್ದು. ಅದೇ ರೀತಿ ನೋಡಿ ಇಲ್ಲಿ ಬಿಳಿ ರಕ್ತ ಕಣಗಳನ್ನು ಏನೆಂದು ಕರೆಯುತ್ತಾರೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಇದಕ್ಕೆ ಎಲ್ಲರೂ ಕೂಡ ಸರಿಯಾದ ಉತ್ತರವನ್ನು ನೀವು ಕಮೆಂಟ್ ಬಾಕ್ಸ್ ಮೂಲಕ ಕಮೆಂಟ್ ಮಾಡಿ ತಿಳಿಸಬೇಕು. ಈ ಒಂದು ಬಿಳಿ ರಕ್ತ ಕಣಗಳನ್ನು ಏನೆಂದು ಕರೆಯುತ್ತಾರೆ ಅಂತ ಎಲ್ಲರೂ ಕೂಡ ಕಮೆಂಟ್ ಬಾಕ್ಸ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ನೋಡಿ ಇದೇ ರೀತಿ ನಿಮಗೆ ಈ ಒಂದು ಸೈನ್ಸ್ ಅಥವಾ ಜೀವಶಾಸ್ತ್ರ ಆಗಿರ್ಬೋದು, ಭೌತಶಾಸ್ತ್ರ, ರಾಸಾಯನಶಾಸ್ತ್ರ ಎಲ್ಲದನ್ನೂ ಕೂಡ ತರಗತಿಗಳನ್ನು ಮಾಡಿಕೊಡ್ತೇನೆ, ಫ್ರೀಯಾಗಿ ಮಾಡಿಕೊಡ್ತೇನೆ. ನೀವೇನಪ್ಪ ಮಾಡಬೇಕು ಅಂತಾನೆ ನಮ್ಮ ಒಂದು ತರಗತಿಗಳನ್ನು ಫಾಲೋ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು, ವಿಡಿಯೋಗಳನ್ನು ಹೆಚ್ಚಿನದಾಗಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಬೇಕು ಮತ್ತು ವಿಡಿಯೋಗೆ ಲೈಕ್ ಮಾಡಬೇಕು. ಇಷ್ಟು ಮಾಡಿದರೆ ಸಾಕು, ನಾವು ಈ ಒಂದು ತರಗತಿಗಳನ್ನು ನಿಮಗೆ ಮಾಡಿಕೊಡುವಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತೇವೆ ಅಂತ ಹೇಳ್ಬೋದು. ಓಕೆನಾ? ಇವತ್ತಿನ ತರಗತಿ ಯೂಸ್ಫುಲ್ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.